ನಾನು ಸದಾಶಿವ ಕುದುರೆಪದವ ಅಂತ ಸವಿತಾ ಆರ್ಟ್ಸ್ ಎಂಬ ಒಂದು ಸಂಸ್ಥೆಯನ್ನು ಈಗ 42 ವರ್ಷದಿಂದ ನಡೆಸಿಕೊಂಡು ಬರ್ತಾಯಿದ್ದೇನೆ. ನಾನು 18 ವರ್ಷ ಪ್ರಾಯ ಇರುವಾಗ ನಾನು ಗಣಪತಿ ವಿಗ್ರಹಗಳನ್ನು ಬೋರ್ಡು, ಬ್ಯಾನರ್ ಮತ್ತು ಸ್ಪ್ರೇ ಪೇಂಟಿಂಗ್ ಎಲ್ಲ ಮಾಡ್ತಾ ಈ ಕೆಲಸ ಸ್ಟಾರ್ಟ್ ಮಾಡಿದ್ದು. ಗಣಪತಿ ನನಗೆ ಆರಂಭದಲ್ಲಿ ಒಂದು ಗಣಪತಿ ಮಾಡ್ತಾಯಿದ್ದೆ. ಈಗ ಈ ವರ್ಷ ನಾನು 102 ಗಣಪತಿ ಮಾಡಿದೆ. ಕೊರೋನಾದ ಮೊದಲು ಅದಕ್ಕಿಂತಲೂ ಜಾಸ್ತಿ ಗಣಪತಿ ಕೊಟ್ಟ ಒಂದು ಕೀರ್ತಿ ಇದೆ. ಮತ್ತು ನಾನು ದೂರದ ಊರು ಚಿಕ್ಕಮಗಳೂರು, ವೇಣೂರು ಮತ್ತು ಕಡಂದಲೆ, ಸಚ್ಚರಿಪೇಟೆ, ಪೆರ್ಗುಂಡಿ, ಕಾಪಿಕಾಡು ಈ ಥರ ಎಲ್ಲ ಇಲ್ಲಿ ಸುತ್ತಮುತ್ತಲಿನ ಮನೆಯ ಗಣಪತಿಗಳನ್ನು ನಾನು ಮಾಡಿಕೊಡ್ತಾ ಇದ್ದೇನೆ. ಸುಮಾರು ನನಗೆ ಎಲ್ಲ ಗಣಪತಿ ಮೊದಲಿನಿಂದಲೂ ಬಂದದ್ದು ತಪ್ಪಿದ್ದು ಕಡಿಮೆ. ಆದರೆ ಕೆಲವು ಅದರಲ್ಲಿ ಒಂದು ಕಾಂಪಿಟೇಷನ್ ಬಂದು ತಪ್ಪಿದೆ, ಇಲ್ಲ ಅಂತಿಲ್ಲ. ಆದರೆ ಮೊದಲು ನಾನು ಬೈಹುಲ್ಲು ಎಲ್ಲ ಹಾಕಿ ಗಣಪತಿ ವಿಗ್ರಹಗಳನ್ನು ತಯಾರಿಸ್ತಿದ್ದೆ. ಈಗ ನಾನು ಟೊಳ್ಳಾಗಿ ಗಣಪತಿ ಮಾಡ್ತಾಯಿದ್ದೇನೆ. ಮೊದಲು ನಮಗೆ ಮಣ್ಣು ಆರಂಭದಲ್ಲಿ ಸಿಗ್ತಿತ್ತು. ಈಗ ನಾವು ಕುಂದಾಪುರದ ಪ್ರಭಾಕರ್ ಟೈಲ್ಸಿನಿಂದ ಮಣ್ಣು ತರಿಸುವುದು. ಮಣ್ಣು ಒಳ್ಳೆಯ ರೀತಿಯಲ್ಲಿದೆ, ಆದರೆ ಸ್ವಲ್ಪ ರೇಟ್ ಜಾಸ್ತಿ. ಮತ್ತು ದೊಡ್ಡ ಸಮಸ್ಯೆ ಅಂದರೆ ನಮಗೆ ಇಲ್ಲಿ ಲೇಬರ್ ಪ್ರಾಬ್ಲಮ್, ಜನರು ಸಿಗುವುದಿಲ್ಲ ಕೆಲಸಕ್ಕೆ. ಹಾಗೆ ಈ ವರ್ಷ ನಾನು ಒಬ್ಬನೇ ಗಣಪತಿ 102 ಗಣಪತಿಯನ್ನು ಒಬ್ಬನೇ ತಯಾರಿಸಿದ್ದೇನೆ. ಮತ್ತು ನಾನು ಮಣ್ಣಿಂದಲೇ ಗಣಪತಿ ತಯಾರಿಸುವುದು, ಯಾವುದೋ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಕಲರ್ ಕೂಡ ನಾನು ವಾಟರ್ ಕಲರನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಕುಡಿಯುವ ಬಾವಿಗೆ ಹಾಕಿದರೂ ಅದರಲ್ಲಿ ಯಾವ ತೊಂದರೆ ಇಲ್ಲ ಎಂದು ನಾನು ಧೈರ್ಯವಾಗಿ ಹೇಳಬಲ್ಲೆ.